ನಾವು ಗಲಾತ್ಯ ಪತ್ರಿಕೆಯನ್ನ ಒಂದು ಮೊದಲನೇ ಅಧ್ಯಾಯವನ್ನ ನಾವು ಮುಗಿಸಿದ್ದೇವೆ. ಆ ಮೊದಲನೇ ಅಧ್ಯಾಯದಲ್ಲಿ ನಾವು ಆರಂಭದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಪೌಲನು ಹೇಗೆ ದೇವರಿಂದ ಆರಿಸಲ್ಪಟ್ಟನು, ಮಾತ್ರವಲ್ಲ ಪೌಲನಿಗೆ ದೊರೆತಂತಹ ಈ ಒಂದು ಜ್ಞಾನ ಯಾರಿಂದ ಅದು ದೊರಕಿತು ಎಂಬುದಾಗಿ. ಯಾಕೆಂದ್ರೆ ಅವನು ಮೊದಲನೇ ಅಧ್ಯಾಯದ ಮೊದಲನೇ ವಾಕ್ಯದ ಆರಂಭದಲ್ಲಿ ಆತನು ಹೇಳುವಂತದ್ದು, ಮನುಷ್ಯರ ಕಡೆಯಿಂದ ಆಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ನಾನು ಅಪೊಸ್ತಲನಾಗಲಿಲ್ಲ ಎಂಬುದಾಗಿ. ಮಾತ್ರವಲ್ಲ ತನ್ನನ್ನ ಅಪೊಸ್ತಲನು ಎಂಬುದಾಗಿ ತನ್ನನ್ನ ಇಲ್ಲಿ ಪರಿಚಯಿಸಿಕೊಳ್ಳುವಂತದ್ದನ್ನ ಕೂಡ ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ್ವಿ. ಹಾಗೆ ನಾವು ಕೊನೆಯ ವಾಕ್ಯ ಭಾಗಗಳಿಗೆ ನಾವು ಬರುವಾಗ 1ನೇ ಅಧ್ಯಾಯದ 22, 23 ಮತ್ತು 20ನೇ ವಾಕ್ಯಗಳಲ್ಲಿ ನಾವು ಬರುವಾಗ ಅಲ್ಲಿ ಆತನು ಹೇಳುವಂತದ್ದು 22ನೇ ವಾಕ್ಯದಲ್ಲಿ, ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ ಎಂಬುದಾಗಿ. ಅಂದ್ರೆ ಈತನಿಗೆ ಅಲ್ಲಿ ಈತನನ್ನ ಅಲ್ಲಿ ಯಾರು ಕೂಡ ಗೊತ್ತಿರಲಿಲ್ಲ ಎಂಬುದಾಗಿ. ಇವನಿಗೂ ಸಹ ಅಲ್ಲಿರುವಂತವರು ಗೊತ್ತಿರಲಿಲ್ಲ, ಅಲ್ಲಿರುವಂತರಿಗೂ ಸಹ ಇವನು ಯಾರೆಂಬುದಾಗಿ ಗೊತ್ತಿರಲಿಲ್ಲ. ಆದ್ರೆ ಇವನ ಪರಿಚಯ, ಇವನ ಹೆಸರ ಒಂದು ಪರಿಚಯ ಅಲ್ಲಿ ಇತ್ತು ಎಂಬುದಾಗಿ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದ್ವಿ 22, 23, 24ನೇ ವಾಕ್ಯದಲ್ಲಿ. ಇಲ್ಲಿ ಆತನು ಅಲ್ಲಿ ಸಂಧಿಸಿದಂತಹ ಇಬ್ಬರು ವ್ಯಕ್ತಿಗಳು ಎಂಬುದಾಗಿ ಕೂಡ ಆತನು ಹೇಳುವಂತ ನಾವು ನೋಡುತ್ತೇವೆ. ಆ ಒಂದು ಯೆರೂಸಲೇಮ್ ಪೇತ್ರನನ್ನು ಹಾಗೂ ಯೆರೂಸಲೇಮಿನ ಸಭಾಪಾಲಕನಾಗಿರ್ತಕ್ಕಂತಹ ಯಾಕೋಬನನ್ನ ಈತನು ಸಂಧಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ ಈ ಒಂದು ವಾಕ್ಯಗಳಿಂದ ನಾವು ಕಲಿಯುವಂತಹ ಒಂದು ಪಾಠ ಏನೆಂಬುದಾಗಿ ಕೂಡ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದ್ವಿ. ನಾವು 23ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಆತನು ಹೇಳುವಂತದ್ದು, ಪೂರ್ವದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವನು ತಾನೇ ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿ ಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು ಎಂಬುದಾಗಿ. ಅಂದ್ರೆ ಪೌಲನ ಒಂದು ಹಿಂದಿನ ಜೀವಿತ ಅದು ಬಹಳ ಘೋರವಾಗಿತ್ತು ಎಂಬುದಾಗಿ. ಮಾತ್ರವಲ್ಲ ಅಲ್ಲಿರ್ತಕ್ಕಂತಹ ಆ ಜನರನ್ನ ಇವನು ಹಿಂಸೆ ಪಡಿಸುತ್ತಿದ್ದನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಈ ದಮಸ್ಕದ ಒಂದು ಹಾದಿಯಲ್ಲಿ ಕರ್ತನನ್ನ ಸಂಧಿಸುವುದಕ್ಕಿಂತ ಮುಂಚೆ ಈತನ ಒಂದು ಜೀವಿತ ಅದು ಬಹಳ ಘೋರವಾಗಿತ್ತು. ಮಾತ್ರವಲ್ಲ ಈತನು ಸಭೆ ಅವ್ರನ್ನ ಎಳೆದುಕೊಂಡು ಬಂದು ಸೆರೆಮನೆಗೆ ಹಾಕಿಸ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇಂತಹ ಒಂದು ಸ್ಥಿತಿಯಲ್ಲಿದ್ದನು. ಆದ್ರೆ ಕರ್ತನನ್ನ ಸಂಧಿಸಿದ ಮೇಲೆ ಈತನ ಒಂದು ಜೀವಿತ ಎಂತಹ ರೀತಿಯಲ್ಲಿ ಬದಲಾಯಿತು ಎಂಬುದಾಗಿ ಕೂಡ ನಾವು ನೋಡ್ತಾ ಬಂದ್ವು. ಮಾತ್ರವಲ್ಲ ನಾವು ಈ ಒಂದು ಸಂದರ್ಭಗಳಲ್ಲಿ, ಈ ಒಂದು ದಿನಮಾನಗಳಲ್ಲಿ ಯಾರಾದರೂ ಈ ತರ ಒಂದು ಜೀವಿತವನ್ನ, ಅಂದ್ರೆ ದೇವರಿಗೆ ವಿರುದ್ಧವಾದಂತಹ ಜೀವಿತವನ್ನ, ದೇವರಿಗೆ ಅವಮಾನ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅವರನ್ನ ನಾವು ನೋಡಿ ನಾವು ಬೈಯುವಂತದ್ದಲ್ಲ, ಅಥವಾ ಅವರನ್ನ ಶಪಿಸುವಂತದ್ದಲ್ಲ, ಅಥವಾ ನಾವು ಅವರಿಗೆ ತಿರಸ್ಕಾರವನ್ನ ಹೇಳುವಂತದ್ದಲ್ಲ. ಬದಲಾಗಿ ಅವರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನೋಡುತ್ತಾ ಬಂದಿದ್ವಿ. ಯಾಕೆಂತಂದ್ರೆ ದೇವರು ಯಾವ ಸಂದರ್ಭದಲ್ಲಿ ಯಾರನ್ನ ಆರಿಸಿಕೊಳ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ದೇವರು ಹೃದಯವನ್ನ ನೋಡುವ ಆತನು ತನಗೆ ಮನಸ್ಸಿಗೆ ಬಂದಂದವರನ್ನ ಆತನು ಆರಿಸಿಕೊಳ್ಳುವಂತವನು ಆಗಿದ್ದಾನೆ. ಈ ಒಂದು ವಿಷಯವನ್ನ ನಾವು ಕಳೆದ ಬಾರಿ ನಾವು ಕಲಿತಾ ಬಂದ್ವಿ. ಈ ಒಂದು ದಿನದಲ್ಲಿ ಮುಂದುವರೆದ ಭಾಗವಾಗಿ 2ನೇ ಅಧ್ಯಾಯದ ಮೊದಲ 3 ವಾಕ್ಯಗಳನ್ನು ಓದಿಕೊಂಡು ನಾವು ಒಂದೊಂದು ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಂತವರಾಗಿರೋಣ. 2ನೇ ಅಧ್ಯಾಯ ಅದರ ಒಂದು ಮೊದಲನೆಯ ವಾಕ್ಯ. 14 ವರ್ಷದ ಓದಿ ಸಿಸ್ಟರ್, 3 ವಾಕ್ಯ. 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು. ದೈವ ಪ್ರೇರಣೆಗನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದೆನು. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರು ಬಲಾತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮೊದಲನೇ ವಾಕ್ಯ ನಾವು ನೋಡ್ತೇವೆ, 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಹೇಗೆ ಅಪೊಸ್ತಲನಾದಂತಹ ಪೌಲನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟನು, ಅಥವಾ ದೇವರಿಂದ ಆತನು ಕಳಿಸಲ್ಪಟ್ಟನು. ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಆರಂಭದಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಮನುಷ್ಯರಿಂದಾಗಲಿ ಅಥವಾ ಮನುಷ್ಯರ ಕಡೆ ಮುಖಾಂತರವಾಗಲಿ ನಾನು ಅಪೊಸ್ತಲನಾಗಲಿಲ್ಲ ಎಂಬುದಾಗಿ ಆತನು ಅಲ್ಲಿ ಹೇಳುವಂತದ್ದನ್ನು ನೋಡ್ತೇವೆ. ಇಲ್ಲಿ ಆತನು ನಾನು ಸಹ ಅಪೊಸ್ತಲನು ಎಂಬುದನ್ನ
ಅನೇಕ ಸಂಗತಿಗಳನ್ನ ಆತನು ವ್ಯಕ್ತಪಡಿಸುವುದ ಮುಖಾಂತರ ಅಥವಾ ತಿಳಿಯಪಡಿಸುವುದರ ಮುಖಾಂತರವಾಗಿ ಆತನು ಇಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವಂತದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಆತನು ಹೇಳುವಂತದ್ದು, ನಾನು ತಿಳಿಸುವ ಈ ಸಂಗತಿಗಳು ದೇವರಿಂದ ಬಂದದ್ದು. ಯಾಕೆಂತಂದ್ರೆ ನನ್ನನ್ನ ದೇವರು ಸಂಧಿಸಿದ್ನು. ಆತನು ಸಂಧಿಸಿದ ನಂತರ ನನಗೆ ಅನೇಕ ಸಂಗತಿಗಳನ್ನ ಆತನು ನನಗೆ ತಿಳಿಸಿದನು ಎಂಬುದಾಗಿ. ಯಾರು ತಿಳಿಸಿದನು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನೇ ನನಗೆ ತಿಳಿಸಿದನು ಎಂಬುದಾಗಿ. ಯಾಕೆಂದ್ರೆ ನಾವು ನೋಡ್ತೇವೆ, ಒಂದು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನು ಯೇಸು ಸ್ವಾಮಿಯನ್ನ ಸಂಧಿಸಿದ ನಂತರ, ಆ ದಾರಿಯಲ್ಲಿ ಸಂಧಿಸಿದ ನಂತರ ಅವನು ನೇರವಾಗಿ ಆತನು ಯೆರೂಸಲೇಮಿಗೆ ಹೋಗ್ಲಿಲ್ಲ. ಅವನು ಯೆರೂಸಲೇಮಿಗೆ ಹೋಗದೆ ಅವನು 3 ವರ್ಷಗಳ ಕಾಲ ಅವನು ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ನೋಡುವಾಗ ಅವನು ಅರಬ್ಗೆ ಹೋಗ್ತಾನೆ. ಸೊ ಅರಬ್ಗೆ ಹೋಗಿ ಅಲ್ಲಿ ಸುಮಾರು 3 ವರ್ಷಗಳ ಕಾಲ ಇದ್ದು ಮತ್ತೆ ಅಲ್ಲಿಂದ ಅವನು ನೇರವಾಗಿ ಆತನು ಯೆರೂಸಲೇಮಿಗೆ ಹೋಗಲ್ಲ, ಬದಲಾಗಿ ಅವನು ಮತ್ತೆ ದಮಸ್ಕಕ್ಕೆ ಬರುವಂತದನ್ನ ನೋಡ್ತೇವೆ. ಆ ದಮಸ್ಕಕ್ಕೆ ಬಂದು ಅವನು ನಂತರ ಯೆರೂಸಲೇಮಿಗೆ ಹೋಗಿ ಅಲ್ಲಿ ಕೇವಲ ಆತನು ಬರೀ 15 ದಿನಗಳು ಮಾತ್ರ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆ 15 ದಿನದಲ್ಲಿ ಅಲ್ಲಿ ಅವನ ವಿಷಯವಾಗಿ ಕೆಲವರು ಬಾರ್ನಬನೆಲ್ಲ ಹೇಳುವಾಗ ಅಲ್ಲಿ ಅವನಿಗೆ ಏನೋ ಸಮಸ್ಯೆ ಉಂಟಾಗ್ತದೆ ಎಂಬುದಾಗಿ ತಿಳಿದು ಅಲ್ಲಿಂದ ಮತ್ತೆ ಅವನನ್ನ ಪೌಲನನ್ನ ಮತ್ತೆ ದಮಸ್ಕಕ್ಕೆ ವಾಪಸ್ ಅಂದ್ರೆ ತಾರ್ಸಿಸ್ಗೆ ಕಳಿಸುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, ಅಲ್ಲಿ ಆತನು ಹೇಳುವಂತಹ ಒಂದು ಸಂದರ್ಭ ಏನೆಂಬುದಾಗಿ ನೋಡುವಾಗ, ನಾನು ಆ 15 ದಿನಗಳ ಕಾಲ ನಾನಲ್ಲಿದ್ದಾಗ ನಾನು ಅಲ್ಲಿ ನೋಡಿದ್ದು ಇಬ್ಬರೇ ವ್ಯಕ್ತಿಗಳು. ಅದು ಯಾರೆಂಬುದಾಗಿ ನೋಡುವಾಗ ಈಗಾಗಲೇ ಹೇಳಿದ ಹಾಗೆ ಪೇತ್ರನು ಮತ್ತು ಈ ಯೆರೂಸಲೇಮಿನ ಹಿರಿ ಸಭಾಪಾಲಕನಾಗಿರ್ತಕ್ಕಂತಹ ಯಾಕೋಬನನ್ನ ಹೊರತು ಬೇರೆ ಯಾರನ್ನು ಕೂಡ ನಾನು ಸಂಧಿಸ್ತಿಲ್ಲ ಎಂಬುದಾಗಿ ಅನೇಕ ಸಂಗತಿಗಳನ್ನ ಅವನು ವ್ಯಕ್ತಪಡಿಸುವಂತ ನಾವು ನೋಡ್ತೇವೆ. ಆದ್ರೆ ಇಲ್ಲಿ 2ನೇ ಅಧ್ಯಾಯದ ಈ ಮೊದಲನೇ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಈ ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ, ಮತ್ತೆ ಅವನು ಏನ್ ಮಾಡ್ತಾ ಇದ್ದಾನೆ, ನಾನು ಯೆರೂಸಲೇಮಿಗೆ ಹೋದೆ ಎಂಬುದಾಗಿ ನೋಡ್ತೇವೆ. 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಎಲ್ಲಿಗೆ ಹೋದೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಯೆರೂಸಲೇಮಿಗೆ ಹೋದೆ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ನಾವು ಎಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 29ನೇ ವಾಕ್ಯದಿಂದ 30ನೇ ವಚನವನ್ನ ನಾವು ಓದುವಾಗ ಈ 15 ದಿನದಲ್ಲಿ ಆದಂತಹ ಸಂಗತಿಗಳನ್ನ ಅಲ್ಲಿ ವ್ಯಕ್ತಪಡಿಸುವಂತ ನಾವು ನೋಡ್ತೇವೆ. ನಾವು ಆಕೆ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ ಅದರ ಒಂದು 29ರಿಂದ 30ನೇ ವಚನ ತನಕ. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯೂದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ತಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದ್ದರು. ಇಲ್ಲಿ ನಂತರ ಮತ್ತೆ ಇವಾಗ ಯೆರೂಸಲೇಮಿಗೆ ಇವರು ಇಲ್ಲಿ ಬರುವಂತದ ನೋಡ್ತೇವೆ. ಇಲ್ಲಿ ಎಷ್ಟು ವರ್ಷಗಳ ನಂತರ ಅಂತಂದ್ರೆ 16 ವರ್ಷಗಳು. ಸೊ ಇದನ್ನೇ ನಾವು ಈ ಅಪೊಸ್ತಲರ ಕೂಡ 15ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. 15ನೇ ಅಧ್ಯಾಯ ಹೇಗೆ ಅಲ್ಲಿ ಎಲ್ರು ಅಲ್ಲಿರುವಂತಹ ಒಂದು ಸಭೆಗಳಿಂದ ಈ ರೀತಿಯಾಗಿ ನೀವು ಹೋಗಿ ಎಂಬುದಾಗಿ ಅವರು ಕಳಿಸಲ್ಪಟ್ಟ ನಂತರ ಅಲ್ಲಿ ಏನಾಯ್ತು ಎಂಬುದಾಗಿ ಕೂಡ ನಾವು ನೋಡ್ತೇವೆ. 15ನೇ ಅಧ್ಯಾಯ, ಅದೇ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 15ನೇ ಅಧ್ಯಾಯ 23ನೇ ವಾಕ್ಯ, 2 ಮತ್ತು 3 ವಾಕ್ಯಗಳು. ಇಲ್ಲಿ ನಾವು ನೋಡ್ತೇವೆ, ಅವರಿಗೂ ಪೌಲ ಬಾರ್ನಬರಿಗೂ ಭೇದವು ಮಹಾವಿವಾದವು ಉಂಟಾದಾಗ ಇದರ ವಿಷಯವಾಗಿ ಸಹೋದರರು ಪೌಲ ಬಾರ್ನಬರನ್ನು ತಮ್ಮಲ್ಲಿ ಬೇರೆ ಕೆಲವರನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರ ಮತ್ತು ಸಭೆಯ ಹಿರಿಯರ ಬಳಿಗೆ ಹೋಗಬೇಕೆಂದು ನೇಮಿಸಿದರು. ಇಲ್ಲಿ ಅವ್ರನ್ನ ಕಳಿಸುವಂತ ಒಂದು ಸಂದರ್ಭವನ್ನು ನೋಡ್ತೇವೆ. ಈ ಒಂದು 15ನೇ ಅಧ್ಯಾಯದಲ್ಲಿ ಈ 2 ಮತ್ತು 3 ವಚನಗಳನ್ನ ನೋಡುವಾಗ ಇಲ್ಲಿ ಅವ್ರನ್ನ ಹಿರಿಯರ ಬಳಿಗೆ ಹೋಗಬೇಕೆಂದು ನೇಮಿಸಿದರು. ಸಭೆಯವರು ಅವರನ್ನು ಕಳುಹಿಸಿದ ಮೇಲೆ ಅವರು ಫೊಯಿನಿಕೆ ಸಮಾರ್ಯ ಸೀಮೆಗಳನ್ನು ಹಾದು ಹೋಗುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿದ್ದ ಸಹೋದರರಿಗೆ ವಿವರವಾಗಿ ಹೇಳಿ ಅವರೆಲ್ಲರನ್ನು ಬಹಳವಾಗಿ ಸಂತೋಷ ಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈ ಒಂದು ಪ್ರಯಾಣವನ್ನ ಈ ಮೊದಲನೇ ವಾಕ್ಯದಲ್ಲಿ ತಿಳಿಸುವಂತದ್ದಾಗಿದೆ. ಇಲ್ಲಿ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ ಒಂದು 14ನೇ ವಾಕ್ಯ, ಯೆರೂಸಲೇಮಿಗೆ ಹೋದರು. ಯಾಕೆ ಮತ್ತೆ ಅವರು
ಅಲ್ಲಿ ಹೋಗುವಂತ ಒಂದು ಸಂದರ್ಭವನ್ನು ನಾವು ಇಲ್ಲಿ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ, 2 ಮತ್ತು 3ನೇ ವಾಕ್ಯದಲ್ಲಿ. ಇಲ್ಲಿ ಆತನಿಗೆ ಹೇಳುವಂತದ್ದು ಈ ಒಂದು ಪ್ರಯಾಣ, ಈ ಮೊದಲನೇ ವಾಕ್ಯದಲ್ಲಿ ಹೇಳಿದ ನಂತರ ಈ 14 ವರ್ಷದ ನಂತರ ಪೌಲನು ಮತ್ತು ಬಾರ್ನಬನು ಬರುವಾಗ ಜೊತೆಗೆ ಈ ತೀತನನ್ನು ಸಹ ಏನ್ ಮಾಡಿದ್ರು, ಕರೆದುಕೊಂಡು ಬಂದದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಅಪೊಸ್ತಲರ ಕೃತ್ಯ 15ದಲ್ಲಿ ನಾವು ತೀತನ ವಿಷಯವಾಗಿ ನಾವು ನೋಡೋದಿಲ್ಲ, ಅಲ್ಲಿ ತಿಳಿಸಲ್ಪಟ್ಟಿಲ್ಲ. ಆದ್ರೆ ಪೌಲನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸಭೆ ನಮ್ಮನ್ನ ಕಳಿಸ್ತು, ಅಲ್ಲಿ ಕಳಿಸುವಾಗ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ತೀತನನ್ನು ಸಹ ನಾವು ಕರೆದುಕೊಂಡು ಬಂದ್ವು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಒಂದು ಬಹಳವಾದಂತಹ ಅಥವಾ ಒಂದು ಗಂಭೀರವಾದಂತಹ ಒಂದು ಮುಖ್ಯವಾದಂತಹ ಒಂದು ಸಂದರ್ಭವನ್ನ ನಾವಿಲ್ಲಿ ನೋಡ್ತೇವೆ. ಯಾಕೆಂತಂದ್ರೆ ಇಲ್ಲಿ ಪೌಲನು ತೀತನ ಮುಖಾಂತರವಾಗಿ ಯಾವುದೋ ಒಂದು ವಿಷಯವನ್ನ ಅಥವಾ ಯಾವುದೋ ಒಂದು ಸಂಗತಿಯನ್ನ ನಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನಾನು ಮತ್ತು ಬಾರ್ನಬ ಮತ್ತೆ ಜೊತೆಗೆ ನಾವೇನ್ ಮಾಡಿದ್ವಿ, ತೀತನನ್ನ ಕರೆದುಕೊಂಡು ಬಂದ ಇದ್ವಿ ಎಂಬುದಾಗಿ. ಅಂದ್ರೆ ಈ ತೀತನ ಮುಖಾಂತರವಾಗಿ ಯಾವುದೋ ಒಂದು ವಿಷಯವನ್ನ ನಮಗೆ ಈತನು ಮನನ ಮಾಡೋದಕ್ಕೆ ಅಥವಾ ತಿಳಿಸಲಿಕ್ಕೆ ಹೋಗುವಂತದ್ದನ್ನ ನಾವು ನೋಡ್ತೇವೆ. ನಾವು ಮುಂದೆ ಅದನ್ನ ನೋಡೋಣ. ಯಾಕೆಂತಂದ್ರೆ ಇಲ್ಲಿ ಸಭೆಗಳಲ್ಲಿ ಒಂದು ಗೊಂದಲ ಉಂಟಾಗಿದೆ ಈ ಒಂದು ಗಲಾತ್ಯ ಪ್ರಾಂತದಲ್ಲಿ. ಯಾಕೆಂತಂದ್ರೆ ನಾವು ಕರ್ತನ ವಿಷಯಗಳನ್ನ ಬೋಧಿಸಿ, ಅವನು ಹೇಳುವಂಥದ್ದು, ನಾವು ಕರ್ತನ ವಿಷಯಗಳನ್ನ ಬೋಧಿಸಿ ಹೋದ ನಂತರ ಇಲ್ಲಿ ಈಗಾಗಲೇ ಪೌಲನು ಇಲ್ಲಿ ಕರ್ತನ ಒಂದು ಅಪ್ರೇಮವಾದಂತಹ ಐಶ್ವರ್ಯ ವಿಷಯವಾಗಿ ಆತನ ಒಂದು ಶುಭ ಸಮಾಚಾರವನ್ನ ತಿಳಿಸಿದ ನಂತರ ಇಲ್ಲಿ ಕೆಲವು ಯಹೂದ್ಯರು, ಅಂದ್ರೆ ಈ ಪ್ರಾಂತದಲ್ಲಿ ಕೆಲವು ಯಹೂದ್ಯರು ಬಂದು ಅವ್ರು ಏನ್ ಮಾಡ್ತಾ ಇದ್ದಾರೆ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಇವ್ರು ಏನ್ ಮಾಡ್ಬೇಕು, ಸುನ್ನತಿ ಆಗ್ಬೇಕು. ಮೋಶೆಯ ಧರ್ಮಶಾಸ್ತ್ರದಲ್ಲಿರತಕ್ಕಂತಹ ಆ ಒಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ತಿಳಿಸಿದಂತಹ ಈ ಒಂದು ಹಬ್ಬಗಳನ್ನ ಅವರು ಆಚರಿಸಬೇಕು. ಮಾತ್ರವಲ್ಲ, ಇದು ಮೋಶೆಯ ಆ ಒಂದು ಧರ್ಮ ಪ್ರಮಾಣಗಳನ್ನ ಅವ್ರು ಏನ್ ಮಾಡ್ಬೇಕು, ಅನುಸರಿಸಬೇಕು ಎಂಬುದಾಗಿ ಒತ್ತಾಯ ಪಡಿಸುವಂತಹ ಒಂದು ಕಾರಣವನ್ನ ಅಲ್ಲಿ ನಾವು ನೋಡ್ತೇವೆ. ಈ ಒಂದು ಕಾರಣದಿಂದ ಮತ್ತೆ ಅವರು ಏನ್ ಮಾಡಿದ್ರು, ಇಲ್ಲಿಗೆ ಯೆರೂಸಲೇಮಿಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಇವರು ಬರುವಾಗ ಜೊತೆಗೆ ತೀತನನ್ನು ಸಹ ಏನ್ ಮಾಡಿದ್ರು, ಕರೆದುಕೊಂಡು ಬರುವಂತದ್ದನ್ನ ನಾವು ನೋಡ್ತೇವೆ. ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ನೋಡುವಾಗ, ಅಪೊಸ್ತಲನಾದಂತಹ ಪೌಲನು ನಿಜವಾಗ್ಲೂ ಸಹ ದೇವರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿ, ದೇವರಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿ, ದೇವರಿಂದ ನೇರವಾಗಿ ಕರೆಯಲ್ಪಟ್ಟಂತಹ ವ್ಯಕ್ತಿ ಆದರೂ ಸಹ ಇವನು ಒಂದು ಸಭೆಯ ಅನ್ಯೋನ್ಯತೆಯಲ್ಲಿ, ಅಂದ್ರೆ ಅವರ ಒಂದು ಅನ್ಯೋನ್ಯತೆಯಲ್ಲಿ ಸೇರಿ ತನ್ನ ಕೆಲಸವನ್ನ ನಿರ್ವಹಿಸುವಂತಹ ಒಂದು ಸಂದರ್ಭವನ್ನ ನಮಗೆ ವ್ಯಕ್ತಪಡಿಸುವಂತಹ ವ್ಯಕ್ತಿ ಆಗಿದ್ದಾನೆ ಇಲ್ಲಿ. ಯಾಕೆಂತಂದ್ರೆ ಈ ಯೆರೂಸಲೇಮಿನಲ್ಲಿ ಸಭೆಯಲ್ಲಿ ಇದ್ಕೊಂಡು ಅವರು ಬೋಧಿಸುವಂತಹ ಈ ಬೋಧನೆಯು ದೇವರಿಂದಲೇ ಬಂದದ್ದು ಎಂಬುದಾಗಿ ಬೇರೆಯವರು ಸಹ ಅಲ್ಲಿ ಸ್ವೀಕರಿಸಿಕೊಳ್ಬೇಕು. ಯಾಕಂತಂದ್ರೆ ಇವರು ಏನೇನೆಲ್ಲ ಈ ದೇವರ ಸಂಗತಿಗಳನ್ನ, ಯಾವ ಕರ್ತನಾದ ಯೇಸು ಕ್ರಿಸ್ತನ ವಿಷಯಗಳನ್ನ ಏನೆಲ್ಲ ಇವರಿಗೆ ವ್ಯಕ್ತಪಡಿಸಿದ್ದಾನೋ ಆ ವ್ಯಕ್ತಪಡಿಸಿದಂತಹ ಪ್ರತಿಯೊಂದು ಸಂಗತಿಗಳು ಅದು ಸತ್ಯವಾದಂಥದ್ದು. ಮಾತ್ರವಲ್ಲ, ಆ ಕರ್ತನಾದ ಯೇಸು ಕ್ರಿಸ್ತನು ಪಟ್ಟಂತಹ ಒಂದು ಶ್ರಮೆ, ಸಂಕಟ, ಒಂದು ಮರಣ, ಪುನರುತ್ಥಾನಗಳು ಅದು ನೈಜವಾದಂತಹ ಸಂಗತಿಗಳು. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ರಕ್ಷಣೆ, ಅಂದ್ರೆ ನಂಬಿಕೆಯಿಂದ ಮಾತ್ರ ರಕ್ಷಣೆ ಎಂಬ ಒಂದು ಸತ್ಯವನ್ನ ಪ್ರತಿಯೊಬ್ಬರು ಸ್ವೀಕರಿಸಿಕೊಳ್ಬೇಕು. ಅಥವಾ ಕ್ರಿಸ್ತನ ವಿಷಯವಾದಂತಹ ಒಂದು ಸುವಾರ್ತೆ ಅದು ನಿಖರವಾಗಿ ಇರಬೇಕು ಎಂಬುದನ್ನ ಈ ಒಂದು ಪೌಲನ ಮುಖಾಂತರವಾಗಿ ನಾವೇನ್ ಮಾಡಬಹುದು, ತಿಳಿಯಬಹುದಾಗಿದೆ. ಯಾಕೆಂತಂದ್ರೆ ಈ ಕಾರಣದಿಂದಲೇ ಅವನು, ಯಾಕೆಂತಂದ್ರೆ ಈಗಾಗಲೇ ಇಲ್ಲಿ ಗೊಂದಲ ಉಂಟಾಗಿದೆ. ಅನೇಕರು ಈ ರೀತಿಯಾದಂತಹ ವಿಷಯಗಳನ್ನ ಅವರಿಗೆ ಮೋಶೆ ಒಂದು ಧರ್ಮಶಾಸ್ತ್ರವನ್ನು ಕೂಡ ನೀವು ಅನುಸರಿಸಬೇಕು, ಸುನ್ನತಿ ಮಾಡಿಸ್ಕೊಳ್ಬೇಕು, ಆಗಿದ್ರೆ ಮಾತ್ರ ನಿಜವಾದ ರಕ್ಷಣೆ ಎಂಬ ಒಂದು ಸಂಗತಿಗಳನ್ನ ಅಲ್ಲಿ ತಿಳಿಸುವಂತ ಒಂದು ಸಂದರ್ಭದಲ್ಲಿ ಮತ್ತೆ ಅವರು ಇಲ್ಲಿಗೆ ಬರುವಂತದನ್ನ ನೋಡ್ತಾರೆ. ಇಲ್ಲಿ ಪೌಲನು ಅವನು ಹೇಳುವಂತದ್ದು, ಒಂದು ವೇಳೆ ನಾನು ಹೋಗುವ ಅವಶ್ಯಕತೆ, ಯೆರೂಸಲೇಮಿಗೆ ನಾನು ಹೋಗುವ ಅವಶ್ಯಕತೆ ಇಲ್ಲ, ಅಥವಾ ಬೇರೆಯವರ ಜೊತೆ ಹೋಗಿ ನಾನು ಸೇವೆ ಮಾಡಬಾರದು ಎಂಬ ಒಂದು ದುರುದ್ದೇಶ ಆತನಿಗೆ ಇಲ್ಲಿ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಅನೇಕ ಸಾರಿ ನಮ್ಮ ಕಡೆ ನಾವು ನೋಡುವಂತವರಾಗಿದ್ದೇವೆ. ನಾವು ಯಾಕೆ ಆ ಒಂದು ಸೇವಕರ ಜೊತೆ ನಾವು ಹೋಗ್ಬೇಕು, ನಾವು ಯಾಕೆ ಅವರ ಜೊತೆ ವಿಂಗಲ್ ಆಗ್ಬೇಕು, ಆಕ್ಚುಲಿ ನಾವು ಅಲ್ಲಿರುವಂತವ್ರಿಗೆ ಯಾಕೆ ಅವಕಾಶ ಕೊಡಬೇಕು, ಇಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಇರುವುದಾದ್ರೆ ಅದು ದೇವರು ಮೆಚ್ಚುವಂತಹ ಒಂದು ಕಾರ್ಯವಲ್ಲ. ಯಾಕೆಂತಂದ್ರೆ ನಾವು ಸಹೋದರ ಅನ್ಯೋನ್ಯತೆಯನ್ನ ನಾವು ಬಯಸುವಂತವರಾಗಿರಬೇಕು. ಯಾಕೆಂತಂದ್ರೆ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಒಂದು 48ನೇ ವಾಕ್ಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿ ಎಂಬುದಾಗಿ ನೋಡ್ತಾ ಅಂದ್ರೆ 4 ಅಂಶಗಳನ್ನು ನೋಡ್ತೇವೆ. ಅಲ್ಲಿ ಮುಖ್ಯವಾದಂತಹ ಒಂದು 2ನೇ ಅಂಶ ಏನೆಂಬುದಾಗಿ ನೋಡುವಾಗ ಅನ್ಯೋನ್ಯತೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಅವರು ಬರುವಾಗ ಜೊತೆಗೆ ತೀತನನ್ನು ಸಹ ಕರೆದುಕೊಂಡು ಬರುವಂತದ್ದನ್ನ ನೋಡ್ತೇವೆ. ಅಂತಂದ್ರೆ ಇಲ್ಲಿ ಪೌಲನು ಸುವಾರ್ತೆಯ ವಿಷಯದಲ್ಲಿ ಅವನು ಕಾಂಪ್ರಮೈಸ್ ಆಗ್ತಾನೆ ಇಲ್ಲ. ಅಂದ್ರೆ
ಅವನಿಗೆ ಪ್ರತಿಯೊಬ್ಬರು ಕೂಡ ದೇವರ ವಿಷಯವನ್ನ, ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಶುಭ ಸಮಾಚಾರವನ್ನ ಪ್ರತಿಯೊಬ್ಬರು ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ, ಅಂದ್ರೆ ಆ ಒಂದು ಜೊತೆಯಲ್ಲಿ ಸೇರಿ ಆತನು ಕಾರ್ಯವನ್ನ ಮಾಡುವಂತದ್ದನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ಎರಡನೇ ವಾಕ್ಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ದೈವ ಪ್ರೇರಣೆಗಳು ಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನ ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನು ಯಾಕೆ ಯೆರೂಸಲೇಮಿಗೆ ಹೋದನು? ಈಗಾಗಲೇ ನಾವು ನೋಡಿದೆವು ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದ ಮೊದಲ 4 ವಚನಗಳಲ್ಲಿ ಹೇಗೆ ಯೆಹೂದ್ಯರು ಅಲ್ಲಿ ಮೋಶೆಯ ಒಂದು ನ್ಯಾಯ ಪ್ರಮಾಣಗಳನ್ನ, ಅಂದ್ರೆ ಸುನ್ನತಿಯಾಗದೆ ಹೊರತು ರಕ್ಷಣೆ ಇಲ್ಲ ಎಂಬ ಒಂದು ಕಲಬೆರಕೆಯ ಸಂಗತಿಗಳನ್ನ ಅಲ್ಲಿ ತಿಳಿಸುವುದರಿಂದ ಅವ್ರು ಏನ್ ಮಾಡ್ತಾ ಇದಾರೆ, ಈಗ ಯೆರೂಸಲೇಮಿಗೆ ಬರುವಂತದನ್ನ ನೋಡ್ತೇವೆ. ಇಲ್ಲಿ ಬಂದಂತಹ ಈ ವ್ಯಕ್ತಿ ಹೇಳುವಂಥದ್ದು, ಅಂದ್ರೆ ಈ ಪೌಲನು ಹೇಳುವಂಥದ್ದು, ದೇವರು ನೇಮಿಸಿದಕ್ಕಾಗಿ ಬಂದೆ, ಕರ್ತನು ನನಗೆ ಏನ್ ಮಾಡಿದ್ದಾನೆ, ದರ್ಶನ ಕೊಟ್ಟಿದ್ದಾನೆ, ನಂತರ ಕರ್ತನ ದರ್ಶನ ಕೊಟ್ಟ ನಂತರ ನಾನು ಬಂದಿದ್ದು ಎಂಬುದಾಗಿ ಈ ಎಲ್ಲಾ ಹೇಳಿ ಈ ಸಂಗತಿಗಳನ್ನ ಅಲ್ಲಿ ತಿಳಿಸುವಂತದ್ದನ್ನ ನೋಡ್ತೇವೆ. ಕಾರಣ ಏನಂತಂದ್ರೆ, ಆತನು ನಾನು ಪಡುತ್ತಿರುವ ಪ್ರಯಾಸ, ಇಲ್ಲಿ ನಾವು ನೋಡ್ತೇವೆ 2ನೇ ವಾಕ್ಯದ ಬಿ ಭಾಗದಲ್ಲಿ, ನಾನು ಪಡುತ್ತಿರುವಂತಹ ಒಂದು ಪ್ರಯಾಸ ಎಂಬುದಾಗಿ. ಇಲ್ಲಿ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟಂತಹ ಪ್ರಯಾಸವಾಗಲಿ ಅದು ನಿಷ್ಫಲವಾಗಬಾರದು ಎಂಬುದಾಗಿ. ಅಂದ್ರೆ ಪೌಲನು ಕರ್ತನಿಗಾಗಿ ಮಾಡಿದಂತಹ ಕಾರ್ಯಗಳು, ಕರ್ತನಿಗೋಸ್ಕರವಾಗಿ ಮಾಡಿದಂತಹ ಅನೇಕ ಸಂಗತಿಗಳು ಯಾವುದೇ ವಿಧದಲ್ಲಿಯೂ ಕೂಡ ಅದು ನಿಷ್ಫಲವಾಗಬಾರದು ಎಂಬ ಒಂದು ಮನಸ್ಥಿತಿಯನ್ನ ಆತನು ತೋರಿಸುವಂತದನ್ನ ನೋಡ್ತೇವೆ. ಸುಮಾರು 16,000 ಮೈಲಿ ಈತನು ನಡೆದನು ಎಂಬುದಾಗಿ ನಮಗೆ ಸತ್ಯವೇದ ತಜ್ಞರು ತಿಳಿಸು ನೋಡ್ತೇವೆ. ಆ ಕಾಲದಲ್ಲಿ ಯಾವುದೇ ವಿಧವಾದಂತಹ ಟ್ರಾನ್ಸ್ಪೋರ್ಟೇಶನ್ ಇರಲಿಲ್ಲ. ಈಗಲಾದರೂ ನಮಗೆ ಅನೇಕ ಟ್ರಾನ್ಸ್ಪೋರ್ಟೇಶನ್ಸ್ ಇದೆ, ಬೈಕ್ ಇದೆ, ಕಾರ್ ಇದೆ, ಬಸ್ ಇದೆ, ಸಾಲದಕ್ಕೆ ಮೆಟ್ರೋ ಟ್ರೈನ್ಗಳಿದೆ. ಮಾತ್ರವಲ್ಲ ಫ್ಲೈಟ್ ಇದೆ. ನಾವು ನೆನೆಸದ ಗಳಿಗೆಯಲ್ಲಿ, ಅಂದ್ರೆ 1 hour 2 hour ಅಥವಾ 10 ನಿಮಿಷದಲ್ಲಿ ನಾವು ಯಾವ ಸ್ಥಳಕ್ಕೂ ಬೇಕಾದ್ರೂ ನಾವು ಹೋಗಬಹುದು. ಅಂತಹ ಫೆಸಿಲಿಟೀಸ್ ನಮಗೆ ಈ ಒಂದು ಸಂದರ್ಭದಲ್ಲಿದೆ. ಆದ್ರೆ ಆ ಒಂದು ದಿನಮಾನಗಳಲ್ಲಿ ಈ ಒಂದು ಅವಕಾಶ ಇರಲಿಲ್ಲ. ಆದ್ರೂ ಸಹ ಒಂದು ವೇಳೆ ಪೌಲನ್ನ ಕಳೆದ ಬಾರಿ ನಮ್ಮ ಅಂಕಲ್ ಹೇಳ್ತಾ ಇದ್ರು, ಪೌಲನಿಗೆ ಒಂದು ವೇಳೆ ಈ ಎಲ್ಲಾ ಸೌಲಭ್ಯಗಳು ಸಿಕ್ಕಿದ್ದಾದ್ರೆ ಇಡೀ ಪ್ರಪಂಚನ ಅವನು ಅಳ್ಳಾಡಿಸ್ಬಿಡ್ತಾ ಇದ್ನೇನೋ ಅಂತ ಇದ್ರು. ಅಂದ್ರೆ ಸತ್ಯ ಅದು. ಯಾಕೆಂತಂದ್ರೆ ಯಾವುದೇ ವಿಧವಾದಂತಹ ಆ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಅವನು ಎಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯಗಳನ್ನ ಅವನು ಮಾಡಿದ್ದಾನೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಬೇಕು. ಯಾಕೆಂತಂದ್ರೆ ಅವನು ನೋಡುವಂಥದ್ದು ನಾನು ಪಟ್ಟಂತಹ ಪ್ರಯಾಸ, ನಾನು ಪಡುತ್ತಿರುವಂತಹ ಪ್ರಯಾಸ ಅದು ನಿಷ್ಫಲವಾಗಬಾರದು. ಈಗಾಗಲೇ ಆತನು ಕರ್ತನ ದೇಹದ ಅಭಿವೃದ್ಧಿಗೋಸ್ಕರವಾಗಿ, ಕರ್ತನ ನಾಮದ ಒಂದು ಹೇಳಿಕೆಗಾಗಿ ಅನೇಕ ಕಷ್ಟವನ್ನ, ಶ್ರಮೆಯನ್ನ ಆತನು ಪಟ್ಟಿರುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಅವನು ಹೇಳುವಂತಹ ಮಾತು, ದೈವ ಪ್ರೇರಣೆಗೆ ಅನುಸಾರವಾಗಿ ಹೋದೆನು. ಅಂದ್ರೆ ಇಲ್ಲಿ ದೇವರ ಆತ್ಮನ ಒಂದು ಪ್ರೇರೇಪಣೆಯಿಂದ ಆತನು ಹೋಗಿರುವಂತವನಾಗಿದ್ದಾನೆ. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆ ಏನೆಂಬುದನ್ನ ಅಲ್ಲಿದ್ದವರಿಗೆ ಅವನು ಏನೆಂದ್ರೆ ಈಗಾಗಲೇ ತಿಳಿಸಿದ್ದಾನೆ. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅವನ ಒಂದು ಮನಸ್ಥಿತಿ ಯಾವುದೇ ಒಂದು ಕಾರಣಕ್ಕೂ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅದೇನಾಗಬಾರ್ದು, ನಾನು ಪಡುವಂತಹ ಕರ್ತನಿಗೋಸ್ಕರ, ನನ್ನ ದೇವರಿಗೋಸ್ಕರವಾಗಿ ನಾನು ಪಟ್ಟಿರುವಂತಹ ಆ ಒಂದು ಪ್ರಯಾಸ ಅದು ಯಾವುದೇ ಕಾರಣಕ್ಕೆ ಏನಾಗಬಾರ್ದು, ನಿಷ್ಫಲವಾಗಬಾರದು ಎಂಬ ಒಂದು ಮನಸ್ಥಿತಿಯೊಡನೆ ಪೌಲನು ಇರುವಂತದ್ದನ್ನು ನಾವು ನೋಡುವಂತವರು ಆಗಿದ್ದೇವೆ. ಯಾಕೆ ಇದನ್ನ ನಾವು ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನೋಡ್ತೇವೆ. ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 6, ಅಲ್ಲಿ ಪೌಲನು ಎಷ್ಟು ಅದ್ಭುತವಾಗಿ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅಂತಂದ್ರೆ, ಆಕ್ಚುಲಿ ಆ ಒಂದು ಪತ್ರಿಕೆಯನ್ನ ಬರೆಯುವಾಗ ಅವನು ಸೆರೆಮನೆಯಲ್ಲಿರುವಂತಹ ಒಂದು ಸಂದರ್ಭವನ್ನು ನೋಡ್ತೇವೆ. ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಾಕ್ಯ,
16ನೇ ವಾಕ್ಯದ ಒಂದು ಬಿ ಭಾಗದಲ್ಲಿ ನಾವು ನೋಡ್ತೇವೆ ನೀವು ಹೀಗೆ ನಡೆದರೆ ಎಂಬುದಾಗಿ. ನೀವು ಹೀಗೆ ನಡೆದರೆ, ಯಾಕೆಂತಂದ್ರೆ ಈಗಾಗಲೇ ದೇವರು ನಮ್ಮನ್ನ ನಿಷ್ಕಳಂಕರಾದ ಮಕ್ಕಳಾಗಿ ಮಾಡಿ ನಮ್ಮನ್ನ ಸರ್ವರಿಗೂ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವಂತಹ ಹೊಳೆಯುವ ಜ್ಯೋತಿರ್ಮಂಡಗಳಂತ ನಮ್ಮನ್ನ ಮಾಡಿರುವಂತಹ ದೇವರು ನಮ್ಮನ್ನ ಮಾಡಿದಾನೆ ಎಂಬುದಾಗಿ ಆತನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಾಗ ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು, ಪೌಲನು ಹೇಳುವಂತ ಮಾತು, ನಾನು ಕೆಲಸ ಸಾಧಿಸಿದ್ದೂ ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಾನು ಸಾಧಿಸಿದ್ದು ವ್ಯರ್ಥವಲ್ಲ ಯಾವಾಗ ಎಂಬುದಾಗಿ ನೋಡುವಾಗ ಈ ತರ ಅವನು ಎಷ್ಟು ಪ್ರಯಾಸ ಪಟ್ಟನೋ ಅಥವಾ ಎಷ್ಟು ಈ ಪ್ರಯಾಸ ಪಡುತ್ತಿರುವನೋ ಇದನ್ನೆಲ್ಲ ಅವನು ತನ್ನ ಗಮನಕ್ಕೆ ತೆಗೆದುಕೊಂಡು, ಅಂದ್ರೆ ಕರ್ತನ ಒಂದು ನಾಮ ಯಾವುದೇ ವಿಧದ ದೂಷಣೆಗೆ ಒಳಪಡಬಾರದು, ಕರ್ತನ ಒಂದು ನಾಮ ಅದು ಅಭಿವೃದ್ಧಿಗೊಳ್ಳಬೇಕು ಎಂಬ ಒಂದು ನಿಟ್ಟಿನಲ್ಲಿ ಆತನು ಮಾತಾಡುವಂತದ್ದನ್ನ ನೋಡ್ತೇವೆ. ಅಂದ್ರೆ ಪೌಲನು ಮಾಡಿದಂತ ಒಂದು ಸೇವಾ ಕಾರ್ಯಗಳು ಯಾವುದೇ ವಿಧದಲ್ಲೂ ವ್ಯರ್ಥವಾಗಬಾರದು ಎಂಬುದರಲ್ಲಿ ಬಹಳ ಜಾಗರೂಕನಾಗಿ ಆತನು ಮಾತನಾಡುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಅವನು ಹೇಳುವಂತದ್ದು ಈ ಒಂದು ವಾಕ್ಯ ಭಾಗದಲ್ಲಿ ಗಲಾತ್ಯ ಪತ್ರಿಕೆಯ 2ನೇ ಅಧ್ಯಾಯದ ಒಂದು 2ನೇ ವಾಕ್ಯದಲ್ಲಿ ಅವನು ಹೇಳುವಂತದ್ದು, ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆ ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದನೆ ಎಂಬುದಾಗಿ ನೋಡ್ತೇವೆ. ಅಲ್ಲಿದ್ದವರಿಗೆ ತಿಳಿಸಿದನು. ಅಲ್ಲಿ ಯಾರ್ಯಾರು ಇದ್ರು ಆಗಿದ್ರೆ ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕೆಲವರಿಗೆ ಕೆಲವು ಮುಖ್ಯಸ್ಥರು ಎಂಬುದಾಗಿ ನೋಡುವಾಗ ದೇವರ ಅವರಿಗೂ ಸಹ ಅಲ್ಲಿದ್ದಂತಹ ಹಿರಿಯರು ಮತ್ತೆ ಯೆರೂಸಲೇಮಿನಂತಹ ಕೆಲವು ವ್ಯಕ್ತಿಗಳು ಇವರೆಲ್ಲರಿಗೂ ತಿಳಿಸಿದ ಜೊತೆಗೆ ಅಲ್ಲಿ ಕೆಲವು ಮುಖ್ಯವಾದಂತಹ ವ್ಯಕ್ತಿಗಳು ಸಹ ಈತನು ತಿಳಿಸಿದವನಾಗಿದ್ದಾನೆ. ಮಾತ್ರವಲ್ಲ, ಅಲ್ಲಿ ಆದಿಸಭೆಯ ಸಭಾ ಸ್ತಂಭಗಳು ಎಂದು ಕರೆಯಲ್ಪಡುವಂತಹ 3 ವ್ಯಕ್ತಿಗಳು ನಮಗೆ ಗೊತ್ತುಂಟು. ಇದೇ ಗಲಾತ್ಯ ಪತ್ರಿಕೆಯ 2ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಎಂಬುದಾಗಿ. ಇಲ್ಲಿ ಯಾಕೋಬ, ಕೇಫ, ಯೋಹಾನರು. ಕೇಫ ಅಂತಂದ್ರೆ ಪೇತ್ರ ಎಂಬುದಾಗಿ, ಇದು ಅರಬಿಕ್ ನೇಮ್. ಕೇಫ ಎಂಬುವಂಥದ್ದು ಅರಬಿಕ್ ನೇಮ್. ಇವರಿಗೆ ಪ್ರತ್ಯೇಕವಾಗಿ ನಾನು ತಿಳಿಸಿದ್ದೇನೆ ಎಂಬುದಾಗಿ ಅವನು ಹೇಳುವಂತದನ್ನ ನೋಡ್ತೇವೆ. ಯಾವುದು? ಇದು ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯ ನೋಡುವ, ಅನ್ಯಜನರಿಗೆ ನಾನು ಸಾರುವ ಸುವಾರ್ತೆ ಏನೆಂಬುದನ್ನ ಅಲ್ಲಿದ್ದವರಿಗೆ ತಿಳಿಸಿದೆನೋ ಎಂಬುದಾಗಿ. ಅಂದ್ರೆ ಅಲ್ಲಿ ಅನ್ಯಜನರಿಗೂ ತಿಳಿಸಿದ್ದಾನೆ, ಮಾತ್ರವಲ್ಲ ಅಲ್ಲಿದ್ದಂತಹ ಕೆಲವರಿಗೂ ಕೂಡ ಆತನು ತಿಳಿಸಿರುವಂತದ್ದನ್ನ ನಾವು ನೋಡುತ್ತೇವೆ. ಈ ಒಂದು ಇದನ್ನ ನಾವು ಗಮನಿಸುವಾಗ ಈಗಾಗಲೇ ಯೆರೂಸಲೇಮಿನ ಒಂದು ಆಲೋಚನಾ ಕೂಟ ನಡೆದಿತ್ತು. ಈ ಒಂದು ಆಲೋಚನಾ ಕೂಟದಲ್ಲಿಯೂ ಕೂಡ ಈತನು ಇದರ ವಿಷಯವಾಗಿ ತಿಳಿಸಿರುವಂತದ್ದನ್ನ ನೋಡುತ್ತೇವೆ. ಕಾರಣ ಏನಂತಂದ್ರೆ ಕರ್ತನ ಸುವಾರ್ತೆ ಏನಾಗಬಾರ್ದು, ಬದಲಾಗಬಾರದು ಎಂಬುದಾಗಿ. ಅಂದ್ರೆ ಇಲ್ಲಿ ನಾವು ನೋಡುವಂಥದ್ದು, ನಾನು ಓಡಿದ ಓಟ ಅಥವಾ ನಾನು ಪಡುತ್ತಿರುವ ಪ್ರಯಾಸ, ಈ ಒಂದು ಪಟ್ಟಂತಹ ಪ್ರಯಾಸ ಯಾವುದೇ ಕಾರಣಕ್ಕೂ ನಿಷ್ಫಲವಾಗುವುದ ಒಂದೇ ಕಾರಣದಿಂದ ಆತನು ಇದನ್ನು ಹೇಳುವಂತ ನೋಡಿದೆ. ಯಾಕೆಂತಂದ್ರೆ ಪೌಲನು ಈ ಸಂಗತಿಗಳನ್ನ ನೇರವಾಗಿ ಯಾರಿಂದ ಹೊಂದಿದಂತಹ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನೋಡುವಾಗ ದೇವರಿಂದ ಹೊಂದಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನಾವು ಆರಂಭದಲ್ಲಿ ನೋಡುವಾಗ ಆದಿಸಭೆಯಲ್ಲಿ ಅವರು ಹೋಗಿ ಕೆಲವು ಹಿರಿಯರು ಹೋಗಿ ಕೈಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ ಕಳಿಸುವಂತದನ್ನ ನಾವು ನೋಡ್ತೇವೆ. ಈ ಸಭೆ ಪ್ರಾರಂಭವಾದಾಗ ಅವರು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು, ಅಂದ್ರೆ ಆದಿಸಭೆ ಪ್ರಾರಂಭವಾದಾಗ ಅವರು ಮಾಡಿದಂತಹ ಒಂದು ಪ್ರತಿಯೊಂದು ಕಾರ್ಯಗಳು ಸಹ ಅದು ದೇವರಾತ್ಮನ ಪ್ರೇರೇಪಣೆಯಿಂದ ಮಾಡಿದಂತಹ ಕಾರ್ಯಗಳಾಗಿರುವಂತದ್ದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಒಂದು ಕೃತ್ಯಗಳನ್ನ ನಾವು ಓದುವಾಗ, ನಾವೆಲ್ಲ ಅಧ್ಯಾಯಗಳನ್ನು ನೋಡುವಾಗ ಈ ಒಂದು ಕ್ರಿಯೆಗಳು ಅದು ಪವಿತ್ರಾತ್ಮನ ಒಂದು ಪ್ರೇರಣೆಯಿಂದಲೇ ಅವರು ಮಾಡಿದವರಾಗಿದ್ರು. ಯಾವ ಒಂದು ಕಾರ್ಯವನ್ನು ಕೂಡ ತಮ್ಮ ಮನಸ್ಸಿಗೆ ಬಂದ ಹಾಗೆ ಅಥವಾ ತಮ್ಮ ಸ್ವಬುದ್ಧಿಯನ್ನ ಅವರು ಅವಲಂಬಿಸಿ ಅವರು ಮಾಡ್ಲಿಲ್ಲ. ಯಾಕೆಂದ್ರೆ ನಾವು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 2ನೇ ಮತ್ತು 2ರಿಂದ 4 ವಚನಗಳಲ್ಲಿ ನಾವು ನೋಡ್ತೇವೆ. ಆದಿಸಭೆ ಪ್ರಾರಂಭವಾದಂತ ಒಂದು ಸಂದರ್ಭದಲ್ಲಿ ಇವರೆಲ್ಲರೂ ಯಾರು ಅಪೊಸ್ತಲರ ಎಲ್ಲರೂ ಸಹ ಅವರು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರ ಆತ್ಮನ ಪ್ರೇರೇಪಣೆಯಿಂದ ಮಾಡಿದಂತಹ ಕಾರ್ಯಗಳೇ. ನಾವು ನೋಡ್ತೇವೆ, ಅವರು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಅವರು ತಮ್ಮ ಸ್ವಬುದ್ಧಿಯನ್ನ ಅಥವಾ ತಮ್ಮ ಸ್ವಂತ ಶಕ್ತಿಯನ್ನ ಅವರು ಅವಲಂಬಿಸ್ಲಿಲ್ಲ. ಬದಲಾಗಿ ದೇವರ ಆತ್ಮನನ್ನ ಅನುಸರಿಸಿ ಪ್ರತಿಯೊಂದು ಕಾರ್ಯಗಳನ್ನ ಅವರು ಮಾಡುವಂತದ್ದನ್ನ ನಾವು ನೋಡ್ತೇವೆ.
ನಾವು ಇದಕ್ಕೆ ಆಧಾರವಾಗಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 2ರಿಂದ 4ನೇ ವಚನಗಳನ್ನ ನಾವು ಓದ್ಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬಾಸ್ ಸೌಲರನ್ನು ಕರೆದ ಕೆಲಸಕ್ಕಾಗಿ, ಇಲ್ಲಿ ನೋಡಿ ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಇಲ್ಲ ನೋಡ್ತೇವೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನ ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಆದಿಯಲ್ಲಿ ಅವರು ಪ್ರಾರ್ಥನೆ ಮಾಡಿ ಕಳಿಸಿಕೊಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಆದ್ರೆ ಪ್ರತಿಯೊಂದು ಕಾರ್ಯಗಳನ್ನ ಅವರು ಮಾಡುವಾಗ ಅವರು ದೇವರ ಆತ್ಮನ ಪ್ರೇರಣೆಯಿಂದಲೇ ಅವರು ಮಾಡ್ತಾ ಇದ್ದರು ಎಂಬುದನ್ನ ನಾವು ಈ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥೈಸಿಕೊಳ್ಳಬಹುದು. ನಮ್ಮ ಒಂದು ಜೀವಿತ ಹೇಗಿದೆ? ನಾವು ದೇವರ ಸ್ವರವನ್ನ ನಾವು ಕೇಳುವಂತವರಾಗಿದ್ದೇವಾ? ಅಥವಾ ನಮ್ಮ ಒಂದು ಬುದ್ಧಿಯಿಂದ, ನಮ್ಮ ಒಂದು ಜ್ಞಾನದಿಂದ, ಅಥವಾ ನಮ್ಮ ಒಂದು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡು ನಾವು ಎಲ್ಲ ಕಾರ್ಯಗಳನ್ನ ನಾವು ಮಾಡುವಂತವರಾಗಿದ್ದೇವೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ನಮಗೆ ಈ ಒಂದು ದಿನಮಾನಗಳಲ್ಲಿ ದೇವರು ನಮಗೆ ಸತ್ಯವಾದ ನಮ್ಮನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಸತ್ಯಾಂಶಗಳನ್ನ ನಮಗೆ ತಿಳಿಸಿದ್ದಾನೆ. ಆ ದೇವರ ವಾಕ್ಯಗಳನ್ನ ನಾವು ಅರಿಯುವ ಹಾಗೆ, ತಿಳಿಯುವ ಹಾಗೆ ನಮಗೆ ದೇವರು ಜ್ಞಾನವನ್ನ ಕೊಟ್ಟಿದ್ದಾನೆ. ಈ ಅನೇಕ ಅವಕಾಶಗಳನ್ನ ದೇವರು ನಮಗೆ ಕಲ್ಪಿಸಿ ಕೊಟ್ಟಿದ್ದಾನೆ. ಈ ನಿಟ್ಟಿನಲ್ಲಿ ನಾವು ಇರುವಾಗ ನಾವು ದೇವರನ್ನ ಹಿಂಬಾಲಿಸಿ ಜೀವಿಸ್ತಾ ಇದ್ದೇವಾ, ಅಥವಾ ನಮ್ಮ ಒಂದು ಸ್ವಂತ ಬಲದಿಂದ ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ನಾವು ನೋಡ್ಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಪೌಲನು ಈ ಗಲಾತ್ಯದವರಿಗೆ ಇಲ್ಲಿ ಬರೆಯುವಾಗ ಆತನು ಹೇಳುವಂಥದ್ದು, ನಾನು ಪಡುತ್ತಿರುವಂತಹ ಪ್ರಯಾಸ ಅದು ನಿಷ್ಫಲವಾಗಬಾರದು ಎಂಬುದಾಗಿ. ಯಾಕೆಂದ್ರೆ ನಮ್ಮನ್ನ ದೇವರು ಆರಿಸಿಕೊಂಡದ್ದು ಒಂದು ಉದ್ದೇಶ ಉಂಟು. ಆ ಉದ್ದೇಶ ಏನೆಂಬುದನ್ನ ನಮಗೆ ದೇವರು ಪ್ರತಿಯೊಬ್ಬರಿಗೂ ಅವರವಾದಂತಹ ಒಂದು ವರಗಳನ್ನ, ತಲಾಂತುಗಳನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಕರ್ತನ ಮಹಿಮೆಗಾಗಿ ನಾವು ಜೀವಿಸುವಂತವರು ಆಗಿರಬೇಕು. ಕರ್ತನ ಒಂದು ದೇಹದ ಒಂದು ಅಭಿವೃದ್ಧಿಗೋಸ್ಕರ ನಾವು ಜೀವಿಸುವಂತರು. ಯಾಕೆಂತಂದ್ರೆ ನಾವು ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾವು ಇಫ್ ಐ ಆಮ್ ನಾಟ್ ರಾಂಗ್ 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಕರ್ತನ ದೇಹದ ಅಭಿವೃದ್ಧಿಗೋಸ್ಕರವಾಗಿ ನಾವು ಜೀವಿಸಬೇಕಂತ ನಾವು ವಾಕ್ಯ ನೋಡ್ತೇವೆ. ಓಕೆ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನ ದೇಹದ ಅಭಿವೃದ್ಧಿಗೋಸ್ಕರವಾಗಿ ನಾವು ಜೀವಿಸಬೇಕೆಂಬುದಾಗಿ ನಾವು ಅಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಓಕೆ, ಫೈನ್. ಬಿಟ್ಟಿದ್ದೀನಿ. ಎಫೆಸ ಪತ್ರದ ಪತ್ರಿಕೆ ಅದು. ಎನಿವೆ, ಸೊ ಇಲ್ಲಿ ನಾವು ನೋಡುವಂಥದ್ದು, ಯಾಕೆಂದ್ರೆ ಆದಿ ಸಭೆಯಲ್ಲಿ ಪ್ರತಿಯೊಂದು ಕಾರ್ಯವನ್ನ ಅವ್ರು ಏನ್ ಮಾಡ್ತಾ ಇದ್ರು ಎಂಬುದಾಗಿ ನೋಡುವಾಗ ಎಲ್ಲಾ ಸಮಯದಲ್ಲಿಯೂ, ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ದೇವರ ಆತ್ಮನನ್ನು ಅನುಸರಿಸಿ ಜೀವಿಸುವಂತವರಾಗಿದ್ರು. ನಾವು ಸಹ ಅದೇ ರೀತಿಯಾಗಿ ದೇವರ ಆತ್ಮನನ್ನ ಅನುಸರಿಸಿ ನಾವು ಜೀವಿಸುವಂತವರಾಗಿರ್ಬೇಕು. ಯಾಕಂದ್ರೆ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಯಾಕಂತಂದ್ರೆ ದೇವರ ಸುವಾರ್ತೆಯು ಅದು ಯಾವುದೇ ವಿಷಯದಲ್ಲಿಯೂ ಅದು ನಿಷ್ಫಲವಾಗಬಾರದು, ಅಥವಾ ದೇವರ ಒಂದು ವಾಕ್ಯಗಳು, ದೇವರ ಒಂದು ಸುವಾರ್ತೆಯು ಅದು ಬೇರೆ ರೀತಿಯಲ್ಲಿ ಇತರರಿಗೆ ಅದು ತಪ್ಪಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಅದು ಇರಬಾರದು. ಯಾಕೆಂತಂದ್ರೆ ಇಲ್ಲಿ ಆತನು ಹೇಳುವಂತ ಮಾತು, ನಾನು ಪಡುತ್ತಿರುವಂತಹ ಪ್ರಯಾಸ ಅದು ನಿಷ್ಫಲವಾಗಬಾರದು ಎಂಬುದಾಗಿ ಮನುಷ್ಯರಿಗೆ ಏಕಾಂತದಲ್ಲಿ ತಿಳಿಸಲಿ ಎಂಬುದಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಹಾಗೆ ನಾವು 3ನೇ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಜೊತೆಯಲ್ಲಿದ್ದಂತಹ ತೀತನು ಎಂಬುದಾಗಿ. ಅದೇ ಗಲಾತ್ಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲಾತ್ಕಾರ ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನು ಹೇಳ್ತಾ ಇರುವಂತದ್ದು, ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಈ 1ನೇ ವಚನದಲ್ಲಿ ತೀತನನ್ನ ನಮ್ಮ ಜೊತೆ ಕರೆದುಕೊಂಡು ಬಂದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಪೌಲನು ಇದುವರೆಗೆ ಯೆರೂಸಲೇಮ್ ಸಭೆಗೆ ಅವನು ಹೇಳುವಂಥದ್ದು, ನಾನು ಯೆರೂಸಲೇಮ್ ಸಭೆಗೆ ಹೇಳಿದ್ದೇನೆ, ಅಲ್ಲಿರುವ ಹಿರಿಯರಿಗೆ ನಾನು ಹೇಳಿದ್ದೇನೆ, ಮಾತ್ರವಲ್ಲ ಸಭಾಸ್ತಂಭಗಳು ಎಂದು ಕರೆಯಲ್ಪಟ್ಟಂತಹ ಯಾಕೋಬ, ಪೇತ್ರ ಮತ್ತು ಯೋಹಾನರಿಗೂ ಸಹ ನಾನು ಹೇಳಿದ್ದೇನೆ. ಅವರು ಈ ವಿಷಯವನ್ನು ಏನ್ ಮಾಡಿದ್ದಾರೆ? ಸ್ವೀಕರಿಸಿದ್ದಾರೆ. ಅವರು ಸಹ ಸ್ವೀಕರಿಸ್ತಾರೆ. ಅದು ಮಾತ್ರವಲ್ಲ, ನಾನು ಬೋಧಿಸಿದಂತಹ ಅಥವಾ ನಾನು ತಿಳಿಸಿದಂತಹ ಸಂಗತಿಗಳು ಸರಿ ಎಂಬುದಾಗಿ ತಿಳಿದು ತಮ್ಮ ಜೀವಿತದಲ್ಲಿ ಅವರು ಏನ್ ಮಾಡಿದ್ದಾರೆ? ಸ್ವೀಕರಿಸಿದ್ದಾರೆ ಎಂಬುದಾಗಿ ಅವನು ತಿಳಿಸುವುದಕ್ಕೋಸ್ಕರ, ಇದನ್ನೆಲ್ಲ ಅವರು ಸ್ವೀಕರಿಸಿದ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಲ್ಲಿ ಅವನು ತಿಳಿಸುವಂತದ್ದಾಗಿದೆ. ಒಂದು ಪ್ರಾಕ್ಟಿಕಲ್ ಆಗಿ
ಒಂದು ಎಕ್ಸಾಂಪಲ್ ಅನ್ನ ಅವನು ಕೊಡುವಂತವನಾಗಿದ್ದಾನೆ. ಆ ಎಕ್ಸಾಂಪಲ್ ಯಾರೆಂಬುದಾಗಿ ನೋಡುವಾಗ ಈ ತೀತನೇ ಆಗಿದ್ದಾನೆ. ಈಗಾಗಲೇ ಹೇಳಿದ ಹಾಗೆ ತೀತನ ಮುಖಾಂತರವಾಗಿ ಯಾವುದೋ ಒಂದು ವಿಷಯವನ್ನ ನಮಗೆ ತಿಳಿಸೋದಕ್ಕೆ ಆತನು ಬರ್ತದೆ. ಅದೇನೆಂಬುದಾಗಿ ನೋಡುವಾಗ ಇಲ್ಲಿ ತೀತನನ್ನ ಒಂದು ಉದಾಹರಣೆಯಾಗಿ ಅವನು ವ್ಯಕ್ತಪಡಿಸುವಂತದನ್ನ ನೋಡ್ತೇವೆ. ಯಾಕೆಂತಂದ್ರೆ ಇಲ್ಲಿ ತೀತನು ಒಬ್ಬ ಏನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಗ್ರೀಕನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇವನು ದೇವರನ್ನ ಆತನ ಏನ್ ಮಾಡಿದ್ದಾನೆ, ತೀತನು ಅಂಗೀಕರಿಸಿಕೊಂಡಿದ್ದಾನೆ. ಈಗ ಈ ಯಹೂದರೆನಿಸಿಕೊಳ್ಳುವಂತಹ ಇವರು, ಅಂದ್ರೆ ಇಲ್ಲಿರ್ತಕ್ಕಂತಹ ಯಹೂದರು, ಇವರು ಸುನ್ನತಿಯಾಗಬೇಕೆಂಬುದಾಗಿ ಹೇಳುವಾಗ ಪೌಲನು ತೀತನಿಗೆ ಏನ್ ಮಾಡಿದಾನೆ, ಆಲ್ರೆಡಿ ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿದ್ದಾನೆ. ಇಲ್ಲಿರುವಂತ ಹಿರಿಯರು ತೀತನಿಗೂ ಸಹ ಏನಾಗ್ಬೇಕು, ಸುನ್ನತಿಯಾಗಬೇಕು ಎಂಬುದಾಗಿ ಹೇಳಿದ್ರೆ ಅದು ಸರಿಯಾಗ್ತಾ ಇತ್ತು. ಆದ್ರೆ ಇಲ್ಲಿ ಅವ್ರ ಹಾಗೆ ಹೇಳಿಲ್ಲ. ಆದ್ರೆ ಅವ್ರು ಏನ್ ಮಾಡ್ಲಿಲ್ಲ ಅಂತ ಹೇಳುವಾಗ ತೀತನಿಗೆ ಸುನ್ನತಿ ಮಾಡಿಸಿಕೊಳ್ಳಬೇಕೆಂಬುದಾಗಿ ಹೇಳಲಿಲ್ಲ. ಕಾರಣ ಏನೆಂಬುದಾಗಿ ನೋಡುವಾಗ ಇಲ್ಲಿ ನಂಬಿಕೆ ಇದ್ರಷ್ಟೇ ಸಾಕು ಎಂಬುದನ್ನ ಆ ಒಂದು ಆದಿ ಸಭೆಯವರು ಕೂಡ ಏನ್ ಮಾಡಿದ್ದಾರೆ, ಅಂದ್ರೆ ಆ ಯೆರೂಸಲೇಮಿನಲ್ಲಿದ್ದಂತಹ ಸಭೆಯವರು ಕೂಡ ಅರ್ಥೈಸಿಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. ಈ ಸುನ್ನತಿ ಎಂಬುದಾಗಿ ನೋಡುವಾಗ ಈ ನಾವು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 17ನೇ ಅಧ್ಯಾಯದ 9ರಿಂದ 14ನೇ ವಚನಗಳನ್ನ ನಾವು ನೋಡುವಾಗ ಗೊತ್ತಾಗ್ತದೆ. ಯಾಕೆಂತಂದ್ರೆ ಅಲ್ಲಿ ಈ ಅಧ್ಯಾಯಗಳಲ್ಲಿ ಅಧ್ಯಯನ ನೋಡುವಾಗ ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ. ಆ ವಾಕ್ಯ ಓದ್ಕೊಳ್ಳೋಣ. ಇನ್ನು ಸಮಯ ಆಯ್ತು ಅಂಕಲ್, ಇಲ್ಲಿಗೆ ನಿಲ್ಲಿಸ್ಲಾ ಇಲ್ಲ ಕಂಟಿನ್ಯೂ ಮಾಡ್ಲಾ ಅಂಕಲ್? ಟೈಮ್ ಆಯ್ತು ಸ್ಟೀವನ್ಸನ್ ಅಂಕಲ್. ಇಲ್ಲಿ ಎಂಡ್ ಮಾಡೋದು ಒಳ್ಳೇದು. ದೇವರ ಚಿತ್ತವಾದ್ರೆ ಜಸ್ಟ್ ಕಮ್ ಟು ದ ಕನ್ಕ್ಲೂಷನ್. ಅದೇ ಅಂಕಲ್. ಎಸ್. ಒಡಂಬಡಿಕೆಯನ್ನು 9ರಿಂದ 14ನೇ ವಚನ ನಾವು ಓದ್ಕೊಳ್ಳೋಣ. ಅದು ಓದ್ಕೊಂಡು ನಾನು ಮುಗಿಸ್ತೇನೆ. ದೇವರ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಆ 2ನೇ ಅಧ್ಯಾಯದ 3ನೇ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಕಲಿಯುವಂತವರಾಗಿರೋಣ. 17ನೇ ಅಧ್ಯಾಯದ 9ರಿಂದ 14 ವಚನಗಳು ಇನ್ನು ನಾವು ನೋಡ್ತೇವೆ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲಾ ತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲಿ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಎಂದು ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕರ್ತನಾದಂತಹ ಈ ವಾಕ್ಯ ನೋಡುವಾಗ ಇದೆಲ್ಲ ನಮಗೆ ಗೊತ್ತುಂಟು. ಇದರ ಹಿನ್ನೆಲೆ ಇಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಬಂದ ನಂತರ ನೀವು ಮಾಡುವಂತಹ ಈ ಒಂದು ಸುನ್ನತಿ ಕಾರ್ಯವು ನಿಮ್ಮನ್ನ ರಕ್ಷಿಸುವುದಿಲ್ಲ ಎಂಬುದನ್ನ ಹೇಳುವುದಕ್ಕೆ ಇಲ್ಲಿ ಪೌಲನು ಹೊರಡುವಂತದ್ದನ್ನ ನೋಡ್ತೇವೆ. ಪೌಲನು ಹೇಳುವಂತದ್ದನ್ನ ನೋಡ್ತೇವೆ. ಅಂದ್ರೆ ಯಾವುದು ನಮ್ಮನ್ನ ನಿಜವಾಗಿ ರಕ್ಷಿಸುತ್ತೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಮೇಲೆ ಇಡುವಂತಹ ಆ ಒಂದು ನಂಬಿಕೆ ಮಾತ್ರ ನಮ್ಮನ್ನ ರಕ್ಷಿಸುತ್ತದೆ ಎಂಬುದನ್ನ ಪೌಲನು ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಇಷ್ಟೇ, ನಮ್ಮ ಯಾವ ಒಂದು ಧರ್ಮ ಕಾರ್ಯಗಳು ಅಥವಾ ಯಾವ ಒಂದು ಪುಣ್ಯ ಕಾರ್ಯಗಳು ನಮ್ಮನ್ನ ರಕ್ಷಿಸುವಂತದ್ದಲ್ಲ. ನಮಗೆ ರಕ್ಷಿಸುವಂತದ್ದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಡುವಂತಹ ನಂಬಿಕೆ ಮಾತ್ರ. ಆತನ ಮುಖಾಂತರವಾಗಿ ಮಾತ್ರ ನಮಗೆ ರಕ್ಷಣೆ ಆಗಿರುವಂತದ್ದನ್ನೆಂಬುದನ್ನ ಆತನು ಸ್ಪಷ್ಟವಾಗಿ ತಿಳಿಸುವಂತ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ.